ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂಥ ದೇವರು ಆತನಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಶಾಯ 45ನೇ ಅಧ್ಯಾಯ 1ನೇ ವಚನ. ಯೆಹೋವನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜ್ಯ ನಡುಗಟ್ಟನ್ನು ಬಿಚ್ಚಿ ಯಾವನ ಮುಂದೆ ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಿಸನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರಲ್ಲಿ. ಇಲ್ಲಿ ಯೆಶಾಯ ಪ್ರವಾದನ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ದೇವರು ಹೇಳ್ತಾ ಇದ್ದಾರೆ, ಯಾರನ್ನು ನಾನು ಕೈ ಹಿಡಿತೀನೋ ಅವರಿಗೆ ನಾನು ಅವ್ರ ಪಕ್ಷದಲ್ಲಿದ್ದು ಅವರಿಗೆ ನಾನು ನಡೆಸ್ತೀನಿ ಎಂಬುದಾಗಿ, ಭಯ ಪಡಬೇಡ್ರಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂಥ ದೇವರು ನಿಮ್ಮ ಜೊತೆಯಾಗಿ ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮ್ಮನ್ನು ಕೈ ಹಿಡುವಂತಾರೆ ಯಾರು, ನಮ್ಮನ್ನು ನಡೆಸುವಂತಾರೆ ಯಾರು, ನಮ್ಮ ಪಕ್ಷದಲ್ಲಿದ್ದು ನಮ್ಮನ್ನು ಸಹಾಯ ಮಾಡುವಂತಾರೆ ಯಾರು ಅಂಥೇಳಿ ನಾವು ಆಲೋಚನೆ ಮಾಡ್ತಾ ಇರ್ತೀವಿ ಪ್ರಿಯರೇ. ಆದರೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿಮ್ಮನ್ನು ಕೈ ಹಿಡಿತೇನೆ, ನಾನು ನಿಮ್ಮ ಪಕ್ಷದಲ್ಲಿದ್ದೇನೆ. ಎಷ್ಟೇ ನಿಮ್ಮ ಸಮಸ್ಯೆಗಳು ಬರಲಿ, ಎಷ್ಟೇ ನಿಮ್ಮ ವಿರೋಧಿಗಳು, ಎಷ್ಟೇ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ವಿರೋಧವಾಗಿ ಎಷ್ಟೇ ಸಮಸ್ಯೆಗಳು ಉಂಟು ಮಾಡಿದಾಗ ನೀವು ಭಯ ಪಡಬೇಡ್ರಿ. ನಾನು ನಿಮ್ಮ ಕೈ ಹಿಡಿದಂಥ ದೇವರು, ನಾನು ನಿಮ್ಮ ಸಹಾಯಕನಾಗಿ ನಾನು ನಿಮ್ಮ ಜೊತೆಯಲ್ಲಿದ್ದು ನಾನು ನಡೆಸ್ತೀನಿ ಅಂತ ಭಯಂಕರ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಬರಲಿ, ಆದರೆ ಭಯ ಪಡಬೇಡ್ರಿ ಮಕ್ಕಳೇ, ನಾನು ನಿಮ್ಮ ಜೊತೆಲಿದ್ದು ನಾನು ನಿಮ್ಮ ನಡೆಸ್ತೀನಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದೆ ಪ್ರಿಯರೇ. ಎಷ್ಟು ಜನ ನೀವು ಭಯ ಪಡ್ತಾ ಇದ್ದೀರಾ? ನಮ್ಮ ಕುಟುಂಬ ಸಮಸ್ಯೆಗಳು, ನಮ್ಮ ಕೋರ್ಟ್ ಕೇಸುಗಳು, ಸಾಲ ಹಿಂಸೆಗಳು, ಅನಾರೋಗ್ಯ ಸ್ಥಿತಿಗಳು, ಅನೇಕ ವಿಷಯದಲ್ಲಿ ನಾವು ಬಿದ್ದೋಗಿಂಥ ಸ್ಥಿತಿಯಲ್ಲಿ, ಅನೇಕ ಜನರ ಮುಂದೆ ನಾವು ತಲೆ ಬಾಗಿ ನಾವು ಏನು ಬಾರಲ್ಲಂಥ ಸ್ಥಿತಿಯಲ್ಲಿ ನಾವು ಮನಗುಂದಿ ಹೋಗಿ ನಾವು ಹೋಗಿದ್ದೇವೆ ಪ್ರಿಯರೇ. ಆದರೆ ಮುಂಜಾನೆ ಸಮಲಿ ನಾನು ನಿಮ್ಮನ್ನು ಎಲ್ಲ ವಿಷಯ ನಾನು ಕೈ ಹಿಡಿದಿದ್ದೇನೆ, ನಾನು ನಿಮ್ಮ ಜೊತೆಲಿದ್ದೇನೆ, ನಾನು ನಿಮ್ಮನ್ನು ನಡೆಸ್ತೀನಿ ಮಕ್ಕಳೇ, ನೀವು ಭಯ ಪಡಬೇಡ್ರಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನೆರವೇರಿಸಿ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶಿಸಿ ಬಲಪಡಿಸುವಂಥ ದೇವರು ಆತನಾಗಿದ್ದ ಪ್ರಿಯರೇ. ಇಸ್ರಾಯೇಲ್ ಜನರಿಗೆ ಯಾವ ರೀತಿಯಾಗಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನೆರವೇರಿಸಿದ್ದಾನೆ. ಆದರೆ ನಿಮ್ಮನ್ನು ಸರ್ವಶಕ್ತನಾದ ದೇವರು ಶ್ರಮ ಮರಣ ದಿನಗಳಲ್ಲಿ ನೀವು ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಗೆ ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ದೇವರು ನಮ್ಮ ಜೊತೆಲಿರುವಂಥ ದೇವರು ನಮ್ಮ ಕೈ ಹಿಡಿದು ನಮ್ಮ ನಡೆಸಿ ನಮ್ಮ ಪಕ್ಷದಲ್ಲಿ ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಂಥ ದೇವರು ಸರ್ವಶಕ್ತನಾದ ದೇವರು ಆತನ ಎಂಬುದಾಗಿ ಈ ಮುಂಜಾನೆ ಸಮಯ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಆತ್ಮ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಮುಂಜಾನೆ ಸಮಯದಲ್ಲಿ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಎಸ್ಸ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಆತ್ಮ ರೀತಿಯಾಗಿ ತಂದೆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಿರಿ ಪ್ರಭಾ. ಮತ್ತು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಅವರ ಕುಟುಂಬದಲ್ಲಿ ಅನಾರೋಗ್ಯವನ್ನು ತೆಗೆದುಕೋ ಆರೋಗ್ಯವನ್ನು ಕೊಡ್ರಿ ಪ್ರಭಾ. ಅವ್ರ ಕುಟುಂಬ ಸಮಸ್ಯೆಗಳು, ಕೋರ್ಟ್ ಕೇಸುಗಳು, ಸಾಲ ಹಿಂಸೆಗಳು, BP, ಶುಗರ್, ಥೈರಾಯ್ಡ್ ಪ್ರತಿಯೊಂದು ವ್ಯಾಧಿಗಳು ಪ್ರಭಾ ಈ ಕ್ಷಣ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲ ಬಂಧಿಸ್ಲತ್ತನೆ ಪ್ರಭಾ. ತಂದೆ ದೇವರೇ, ಒಂದೊಂದು ಕಮೆಂಟ್ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ಈ ವಾಗ್ದಾನ ನಾನು ನಿಮ್ಮನ್ನು ಕೈ ಹಿಡಿದು ನಾನು ನಿಮ್ಮನ್ನು ಸಹಾಯಕನಾಗಿ ನಿಮ್ಮ ಜೊತೆಲಿ ಇರ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದಂತೆ ದೇವರು ವಾಗ್ದಾನವನ್ನು ಕುಟುಂಬದಲ್ಲಿ ಆಶಿಸು ಬಲಪಡಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.